ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಭಾರತ ಖಂಡಿತವಾಗಿ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಪಾಕಿಸ್ತಾನಕ್ಕೆ ಗೊತ್ತಿದೆ. ದ್ವೇಷ ಸೇಡು ಇದೆಯಲ್ಲ, ಯಾಕಂದರೆ ಭಾರತದ 26 ಅಮಾಯಕರನ್ನು ಕೊಂದಿದ್ದ ಕಾರಣಕ್ಕಾಗಿ ಪಾಕಿಸ್ತಾನಕ್ಕೆ ಭಯ ಶುರುವಾಗಿದೆ. ಯಾವ ಮಟ್ಟದ ಭಯ ಅಂತ ಹೇಳಿದ್ರೆ, ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿಕ್ಕೆ ಪಾಕಿಸ್ತಾನ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದೆ. ಪಾಕಿಸ್ತಾನದ ಗಡಿಗಳಿಗೆ ಹೆಚ್ಚುವರಿ ಸೇನೆಯನ್ನು ನಿಯೋಜನೆ ಮಾಡಿದೆ, ಶಸ್ತ್ರಾಸ್ತ್ರ ರವಾನೆ ಮಾಡ್ತಾ ಇದೆ. ಇದರ ಜೊತೆ ಇದೀಗ ISI ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತೆಯ ಹೊಣೆಯನ್ನು ಹೊರಿಸಲಾಗಿದೆ. ರಾಷ್ಟ್ರೀಯ ಭದ್ರತೆಯ ಸಲಹೆಗಾರನನ್ನಾಗಿ ISI ಮುಖ್ಯಸ್ಥನನ್ನು ನೇಮಕ ಮಾಡಲಾಗಿದೆ. ಪಾಕ್ ಸೇನಾಧಿಕಾರಿಗೆ ರಾತ್ರೋರಾತ್ರಿ ಪ್ರಮೋಷನ್. ರಾತ್ರಿ ನಿದ್ದೆ ಮಾಡ್ತಾ ಇಲ್ಲ, ಅವರು ನಿದ್ದೆ ಬರ್ತಾ ಇಲ್ಲ. ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಅನ್ನೋ ಸನ್ನಿವೇಶ ಇದೆಯಲ್ಲ, ಆ ಕಾರಣಕ್ಕಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರನ್ನೇ ಬದಲಾವಣೆ ಮಾಡಿದೆ ಪಾಕಿಸ್ತಾನ. ISI ಮುಖ್ಯಸ್ಥನಿಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರನ ಜವಾಬ್ದಾರಿಯನ್ನು ನೀಡಲಾಗಿದೆ. ಪಾಕ್ ಗುಪ್ತಚರ ಸಂಸ್ಥೆ ISI ಮುಖ್ಯಸ್ಥ ಅಸೀಂ ಮಲಿಕ್ಗೆ ಹೊಣೆಯನ್ನು ಹೊರಿಸಲಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ನೇಮಕ ಮಾಡಿದೆ. ಪಾಕಿಸ್ತಾನ ಎಷ್ಟೇ ಸರ್ಕಸ್ ಮಾಡಿದರೂ ಕೂಡ, ಎಷ್ಟೇ ಮ್ಯಾಜಿಕ್ ಮಾಡ್ತೀವಿ ಅಂತ ಹೋಗಿದ್ರೂ ಕೂಡ, ಇರುವಂಥ ಜನರಲ್ಲೇ ಹುದ್ದೆಗಳನ್ನು ಬದಲಾಯಿಸಬಹುದಷ್ಟೇ. ಸೇನಾ ಮುಖ್ಯಸ್ಥನೇ ಬಿಟ್ಟು ಪರಾರಿ ಆಗ್ತಾನೆ ಅಂತ ಹೇಳಿದರೆ ಅದಕ್ಕಿಂತ ಹಿನ್ನಡೆ ಆಗಬಲ್ಲಂಥ ಸನ್ನಿವೇಶ ಪಾಕಿಸ್ತಾನದ ಮುಂದಿದೆಯಾ? ಸೇನೆಯಲ್ಲಿರುವಂಥ ಸೈನಿಕರೇ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೋದಾಗ ಯಾವ ನೈತಿಕ ಸ್ಥೈರ್ಯವನ್ನು ಇಟ್ಟುಕೊಂಡು, ಧೈರ್ಯವನ್ನು ಇಟ್ಟುಕೊಂಡು ಭಾರತದ ಎದುರು ಎದೆ ಒಡ್ಡಲಿಕ್ಕೆ ಸಾಧ್ಯ ಇದೆ? ನೈತಿಕವಾಗಿ ಅಧಪತನಕ್ಕೆ ಕುಸಿದಿರುವಂಥ ಪಾಕಿಸ್ತಾನ ಆಡಳಿತಾತ್ಮಕವಾಗಿ, ಆರ್ಥಿಕವಾಗಿ ದಿವಾಳಿಯತ್ತ ಸಾಗಿದೆ. ಈ ಸಂದರ್ಭದಲ್ಲಿ ಬಲಿಷ್ಠ ಭಾರತವನ್ನು ಎದುರಿಸಲಿಕ್ಕೆ ಏನೆಲ್ಲ ಸರ್ಕಸ್ ಮಾಡ್ತಾ ಇದೆ ನೋಡಿ. ISI ಮುಖ್ಯಸ್ಥನನ್ನು ಇದೀಗ ಭದ್ರತಾ ಸಲಹೆಗಾರನನ್ನಾಗಿ ನೇಮಕ ಮಾಡಲಾಗಿದೆ. ನಮ್ಮಲ್ಲಿ ಅಜಿತ್ ದೋವಲ್ ಇದ್ದಾರಲ್ಲ, ಅಂಥ ಜಾಗ ಅದು. ಆದರೆ ನಮ್ಮ ಭಾರತದ ಒಂದು ಬಲಿಷ್ಠ ಸೇನೆ, ಬಲಿಷ್ಠ ಅಧಿಕಾರಿಗಳು ಎದೆಗುಂದದ ರೀತಿಯಲ್ಲಿ ನೈತಿಕ ಸ್ಥೈರ್ಯವನ್ನು ಇಟ್ಟುಕೊಂಡು ಹೋರಾಟ ಮಾಡಲಿಕ್ಕೆ ಮಾಸ್ಟರ್ ಪ್ಲ್ಯಾನನ್ನು ರೂಪಿಸಿರುವಂಥ ಈ ಸಂದರ್ಭದಲ್ಲಿ ಪಾಕಿಸ್ತಾನ ಏನೆಲ್ಲ ತಲೆ ಕೆಳಗಾಗುವಂಥ ಯೋಚನೆಗಳನ್ನು ಮಾಡ್ತಾ ಇದೆ. ಬಟ್ ಇದೆಲ್ಲವೂ ಕೂಡ ವರ್ಕೌಟ್ ಆಗಲ್ಲ. ಈ ಕಾರಣಕ್ಕಾಗಿ ಅಲ್ಲಾಹವನ್ನೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿ ದಯನೀಯ ಸ್ಥಿತಿಗೆ ಬಂದು ತಲುಪಿದ್ದಾರೆ.